ಗಂಡನ ಮುಂದ ಹಾಕೊಂಡು ಚಂದಂಗಿ ಗಂಡನ ಮನ್ಯಾಗ ಬಾಳೆ ಮಾಡ್ರಿ. ದಯವಿಟ್ಟು ಯಾರು ಗಂಡನ ಜೋಡಿ ಜಗಳ ಮಾಡಿ ತವ್ರ ಮನೆಗೆ ಹೋಗ್ಬೇಡ್ರತ್ತೆ. ನಿಮಗ ಕೈ ಮುಗಿದು ಕೇಳ್ತೀನಿ, ಕೈ ಮುಗಿದು ಕೇಳ್ತೀನಿ, ಕೈ ಮುಗಿದು ಕೇಳ್ತೀನಿ. ಮುದಕ್ಕೆ ಅಕ್ಕನ ತಲೆ ಔಟ್ ಆದಂಗ ಕಾಣ್ತದ. ಯಾಕೋ ಅಕ್ಕ ಅವ್ರ ಯಾಕ ತಾಯಿ ಬಳಗ ಕ್ಯಾನ್ ಹೇಳಕತ್ತೀರಿ ನೀವು? ಇವ್ರ ಮಾತು ಯಾರು ಕೇಳಬೇಡ್ರಿ ಹೋಗ್ರಿ. ಈಗ ಸರ್ಕಾರದವ್ರು 5 ವರ್ಷ ಬಸ್ ಪ್ರಿಯದವ್ರು ನಿಮ್ಗಾಗಿ ಅವ್ರಿಗೆ ನುಕ್ಸಾನ್ ಮಾಡ್ಲಾಕ್ ಹೋಗ್ಬೇಡ್ರಿ. ಅದಕ್ಕ ದಿನ ಹೋಗುದು ಬರುದು ಮಾಡುತ್ತ ಬರ್ರಿ. ಮತ್ತ ಅವ್ರಿಗೆ ಯಾಕೆ ಬೇಡತ್ತೀರಿವಾ? ನೋಡು ಬಸ್ ಫ್ರೀ ಇದಾವತ್ತೇಳಿ ಗಂಡನ ಜೋಡಿ ಜಗಳಾಡಿ ಹೋಗತ್ತಾರ. ನೀವು ಜಗಳಾಡಿ ಹೋಗ್ಬೇಡ, ಸುಮ್ ಹೋಗುದು ಬರುದು ಮಾಡುತ್ತ ಬರ್ರಿ. ಸುಮ್ ಹೋಗುದು ಬರುದಿಲ್ಲ. ಹೌದು ಬಸವಣ್ಣ, ಏನಿಪ್ಪ ತವ್ರ ಮನೆಗೆ ಯಾಕೆ ಹೋಗಬಾರ್ದಪ್ಪ ಅಂತ ಕೇಳಿದ್ರ ತವ್ರ ಮನೆಗೆ ಯಾಕೆ ಹೋಗ್ಬೇಡ್ದಿವಾ? ನನ್ನ ತಾಯಿ ಜಾತ್ರಾ ನಿಮಿತ್ತವಾಗಿ ಬಸವಣ್ಣ ಏನ್ ಮಾಡ್ಯಾರಿಪ್ಪ? 2 ಮ್ಯಾಳ್ಗಳನ್ನ ತಂದಿಲ್ಲಿ ಕುಡ್ಸ್ಯಾರ. ಯಾವ್ಯಾವ್ರಿಪ್ಪ ಮ್ಯಾಳ್ಗಳು ಅನ್ನೋದು ಎಲ್ಲರಿಗೂ ಗೊತ್ತದ, ಎಲ್ಲಾರ್ಗು ಗೊತ್ತಿದ್ದ ಮಾತದ. ಹೌದು. ಇದನ್ನೇ ಮುಂದುವರಿಸಿ ಟೈಮ್ ಪಾಸ್ ಮಾಡೋದು ಬ್ಯಾಡ ಬಸವಣ್ಣ. ಬೇಡ್ರಿಪ್ಪ ಬೇಡ, ಬಾಳ ಮಾತಾಡಂಗಿಲ್ಲ. ಕೊನೆಯದಾಗಿ ಒಂದೇ ಒಂದು ತಾಯಿ ಬದ್ದಲು ಮಾತು ಹೇಳಿ ನಮ್ಮ ಸರಜೋಡಿ ಸಹಕಲಾವಿದರು ನಮ್ಮ ಅಣ್ಣರಿಗೆ ಪಾಳೆ ಹೊಕ್ಕದ. ಹೌದಿಪ್ಪ. ಏನ್ ಹೇಳ್ಬೇಕಾಗ್ಯದ? ಏನ್ ಹೇಳ್ಬೇಕಾಗಿದೀವ? ಎಲ್ಲಾ ನನ್ನ ತಾಯಿ ಬಳಗದವ್ರು ನೀವೇನೋ ಕುಡಿರಲ್ಲ, ಎಲ್ಲಾ ತಾಯಿ ಬಳಗದವ್ರು ದಯವಿಟ್ಟು ಲಕ್ಷ ಕೊಟ್ಟು ಕೇಳ್ರಿ. ಹೌದು, ಸಂಜೆ 6 ಗಂಟೆ ಹಾಕದ ಧಾರಾವಾಹಿ ಚಾಲು ಹಾಕೋ ಮನೆಗೆ ಹೋಗ್ಬಿಡ್ರಿ. ಧಾರಾವಾಹಿ ಹತ್ತಿದ್ರ ಹೋಗುವಂತವ್ರು ನಮ್ಮ ತಾಯಿ ಬಳಗದವ್ರ ಅಲ್ಲ. ಹೌದಲ್ರಿ? ಏನ್ ಹೇಳ್ಬೇಕಾಗ್ಯದ? ಏನಿಪ್ಪ? ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ. ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರುಳು ಕಿತ್ತು ಮ್ಯಾಗು ಬಂದಂತೆ. ಟ್ರ್ಯಾಕ್ಟರ್ ಮ್ಯಾಗನ? ಹೌದು. ಆ ಕುರ್ಚಿದವ್ರ ಮುಂದ್ ಸರಿ ಸ್ವಲ್ಪ. ಆ ಟ್ರ್ಯಾಕ್ಟರ್ಗೂ ಸ್ವಲ್ಪ ಜಾಗ ಕೊಟ್ಬಿಡ್ರಿ ಕಕ್ಕ. ಇರ್ಲಿ. ಓಕೆ, ಯಾರು ದನಿಗೆ ಮಾಡ್ಬೇಡ್ರಿ, ಕುಣ್ರಿಪ್ಪ. ಹ್ಞೂ, ಯಾರು ಮಾಡತ್ತಿಲ್ಲೋ, ನೀನ ಮಾಡತ್ತಿ. ಇಲ್ಲಿ ಟ್ಯಾಟ್ರ್ ದನಿಗೆ ಮಾಡಕತ್ತ. ಏನ್ ಹೇಳ್ಬೇಕಾಗ್ಯದ? ಎಲ್ಲಿಗೆ ಬಿಟ್ಟಿದ್ನಿ? ಅವ್ರನ್ನೇ ಕೇಳ್ರಿ. ಯಾರನ್ನ? ಟ್ಯಾಟ್ರ್ ತಂದವ್ರನ್ನ. ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ. ಹೌದಪ್ಪ, ಹೌದಾ? ಅನ್ನ ಸತ್ತರೆ ಬಲಭುಜ ಹೋದಂತೆ, ತಮ್ಮ ಸತ್ತರೆ ಎಡಭುಜ ಹೋದಂತೆ. ಹೌದಪ್ಪ, ಹೌದಾ? ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಹೆಂಗಕ್ಕದಿವ ಮನಿ ಒಳಗಿರುವಂತ ನಡುಗಂಬ ಮುರದಂತೆ. ಹೌದಪ್ಪ. ಅಕಸ್ಮಾತ್ ಆಗಿ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಹೆಂಗಕ್ಕದ್ರಿಪ್ಪ? ಎಡಗಾಲಿನ ಚಪ್ಪಲಿ ನಾಯಿ ಒಯ್ದಂತೆ, ನಾಯಿ ಒಯ್ದಂತೆ, ನಾಯಿ ಒಯ್ದಂತೆ. ಇದೇ ಮಾತು ಯಾಕೆ ಹೇಳ್ರಿಪ್ಪ ಅವರು? ಇದೇ ಮಾತು ಯಾಕೆ ಹೇಳ್ತಾರ? ಯಾಕ್ರಿಪ್ಪ? ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಇದ್ದರೇನು ಶಿವ, ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ. ಹೌದಪ್ಪ, ಹೌದು. ಎಲ್ಲ ನನ್ನ ತಾಯಿ ಬಳಗದವ್ರು ಕೂಡಿರಿ. ಹೌದಪ್ಪ. ಯಾವ ಒಂದಿಟ್ಟ ಕಿವಿ ಕಾಡಿ ಇರ್ಲಿ, ಒಂದಿಟ್ಟ 5 ನಿಮಿಷ. ಹೌದು. ಎಲ್ಲಾ ನನ್ನ ತಾಯಿ ಬಳಗದವ್ರು, ನನ್ನ ತಂಗಿ ಬಳಗದವ್ರು, ಅಕ್ಕನ ಬಳಗದವ್ರು ಕೂಡಿರಿ. ಎಲ್ಲಾರು ಬಂದಾರಿಪ್ಪ. ನಿಮಗ ಕೈ ಮುಗಿದ ಒಂದು ಮಾತು ಏನ್ ಹೇಳುದಪ್ಪ ಅಂತ ಕೇಳಿದ್ರ ಏನ್ ಹೇಳ್ಬೇಕತ್ತೀರಿವ? ಒಂದ್ ಸಲ ನಮ್ಮ ತಾಯಿ ತಂದೆ ನಮ್ಮನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರಪ್ಪ ಅಂತ ಕೇಳಿದ್ರ ಹೌದಿಪ್ಪ. ಗಂಡನ ಮನಿನೇ ದೇವಾಲಯ, ದೇವಾಲಯ, ಗಂಡನೇ ದೇವ್ರ, ದೇವ್ರ, ಅತ್ತಿ ಮಾವನೇ ತಾಯಿ ತಂದೆ ಅಂತ ತಿಳ್ಕೊಂಡು ಗಂಡು ಕುಟ್ಟಿರ್ಲಿ, ಕುಂಟಿರ್ಲಿ, ಹುಚ್ಚಿರ್ಲಿ, ಹುಳುಕಿರ್ಲಿ, ಬಡು ಇರ್ಲಿ, ಶ್ರೀಮಂತ ಇರ್ಲಿ, ಕಡಿಕ ಅವನು ಸುಂಬಳಾರ ಸೋರ್ಲಿ. ಹೌದು. ನನಗೊಂದ್ ಚಿಂತೀನಿ, ನಿನಗೊಂದ್ ಚಿಂತೀನಿ. ಹೌದಿವ. ಗಂಡು ಬಡು ಇರ್ಲಿ, ಶ್ರೀಮಂತ ಇರ್ಲಿ, ಗಂಡ ಹೆಂಗ ಇದ್ರು ಕೂಡ ಗಂಡನ ಮುಂದ ಹಾಕೊಂಡು ಚಂದಂಗಿ ಗಂಡನ ಮನ್ಯಾಗ ಬಾಳೆ ಮಾಡ್ರಿ. ದಯವಿಟ್ಟು ಯಾರು ಗಂಡನ ಜೋಡಿ ಜಗಳ ಮಾಡಿ ತವ್ರ ಮನೆಗೆ ಹೋಗ್ಬೇಡ್ರತ್ತೆ. ನಿಮಗ ಕೈ ಮುಗಿದು ಕೇಳ್ತೀನಿ, ಕೈ ಮುಗಿದು ಕೇಳ್ತೀನಿ, ಕೈ ಮುಗಿದು ಕೇಳ್ತೀನಿ. ಮುದಕ್ಕೆ ಅಕ್ಕನ ತಲೆ ಔಟ್ ಆದಂಗ ಕಾಣ್ತದ. ಯಾಕೋ ಅಕ್ಕ ಅವ್ರ ಯಾಕ ತಾಯಿ ಬಳಗ ಕ್ಯಾನ್ ಹೇಳಕತ್ತೀರಿ ನೀವು? ಇವ್ರ ಮಾತು ಯಾರು ಕೇಳಬೇಡ್ರಿ ಹೋಗ್ರಿ. ಈಗ ಸರ್ಕಾರದವ್ರು 5 ವರ್ಷ ಬಸ್ ಪ್ರಿಯದವ್ರು ನಿಮ್ಗಾಗಿ ಅವ್ರಿಗೆ ನುಕ್ಸಾನ್ ಮಾಡ್ಲಾಕ್ ಹೋಗ್ಬೇಡ್ರಿ. ಅದಕ್ಕ ದಿನ ಹೋಗುದು ಬರುದು ಮಾಡುತ್ತ ಬರ್ರಿ. ಮತ್ತ ಅವ್ರಿಗೆ ಯಾಕೆ ಬೇಡತ್ತೀರಿವ? ನೋಡು ಬಸ್ ಫ್ರೀ ಇದಾವತ್ತೇಳಿ ಗಂಡನ ಜೋಡಿ ಜಗಳಾಡಿ ಹೋಗತ್ತಾರ. ನೀವು ಜಗಳಾಡಿ ಹೋಗ್ಬೇಡ, ಸುಮ್ ಹೋಗುದು ಬರುದು ಮಾಡುತ್ತ ಬರ್ರಿ. ಸುಮ್ ಹೋಗುದು ಬರುದಿಲ್ಲ. ಬಸವಣ್ಣ, ಏನಿಪ್ಪ? ತವ್ರ ಮನೆಗೆ ಯಾಕೆ ಹೋಗಬಾರ್ದಪ್ಪ ಅಂತ ಕೇಳಿದ್ರ ತವ್ರ ಮನೆಗೆ ಯಾಕೆ ಹೋಗ್ಬೇಡ್ದಿವ? ಎಲ್ಲಾರು ಅನುಭವಸ್ಥರನ್ನೇ ಕೂಡಿರಿ. ಹೌದು. ನಮಗಟ್ಟ ಮಾತಾಡಕ ರೊಕ್ಕ ಕೊಟ್ಟು ಕರ್ಸಿರಿ, ನೀವಟ್ಟ ಹಂಗ ಕೂಡಿರಟ್ಟ. ಓಕೆ ಓಕೆ.
ಅದಕ್ಕೆ ಇರ್ಲಿ. ಹೌದು. ಯಾವ ತವ್ರ ಮನೆಗೆ ಯಾಕೆ ಹೋಗಬಾರ್ದಪ್ಪ ಅಂತ ಕೇಳಿದ್ರ, ಯಾಕೆ ಹೋಗ್ಬಾರ್ದಿವ? ತವ್ರ ಮನ್ಯಾಗ ಅನತಾಂಬರು ಬಂಗಾರ ತಾಟ್ನ್ಯಾಗ ಊಟಕ್ಕೆ ಹಾಕಿ ಕೊಟ್ರು ಕೂಡ ಹೌದು. ಗಂಡನ ಬಾಜು ಕೂತ್ ಒಂದು ಕಟಕ ರೊಟ್ಟಿ ತಿಂದ್ರ ಹೆಣ್ಣಿಗೆ ಕಿಮ್ಮತ್ ಸಿಗ್ತದ. ಕರೆ ತವ್ರ ಮನ್ಯಾಗ ಎಂದೂ ಹೆಣ್ಣಿಗೆ ಕಿಮ್ಮತ್ ಸಿಗಾಕ ಸಾಧ್ಯನೇ ಇಲ್ಲ. ಹೌದಲ್ರಿವ? ಯಾಕ್ರಿಪ್ಪ? ಏಸು ದಿನ ದಿನದ್ರಿಪ್ಪ ತವ್ರ ಮನೆಗೆ ಒಂದು ದಿನ ಹೋಗುದದ, ಒಂದು ದಿನ ಇರುದದ, 3ನೇ ದಿನಕ್ಕೆ ಬರುದದ ಬಸನ್ನ. 3 ದಿನ ಇದ್ರ ತವ್ರ ಮನಿ ನಂಬುದು. 3 ದಿನ ಆತಂದ್ರ ಮುಂದೆ ಯಾರ್ದತ್ತೇಳಿ ಮತ್ತೆ ಮುಂದಿನ ಸಂಧಿಗೆ ಹೇಳುನದ. ಅದಕ್ಕೆ ತವ್ರ ಮನೆಗೆ ಹೆಣ್ಣಿಗೆ ಎಟ್ಟ ಶ್ರೇಷ್ಠ ಅನ್ನುವಂಥದ್ದು. ಮತ್ತೆ ಇದ್ರ ಮುಂದಿನ ಭಾಗ ಮುಂದಿನ ಸಂಧಿಗೆ ಹೇಳ್ತೀವಿ ಅಂತ ಮಾತಿಟ್ಟುಕೊಂಡು ಕ್ಯಾಲಿ ಮುಗಿಸಿ ನಮ್ಮ ಅಣ್ಣಂದ್ರಿಗೆ ಪಾಳೆ ಹೋಗ್ತದ. ಹೆಂಗ್ರಿವಾ? ಸಂತೂರ ಬಸನ್ನ ಕಾಮಿಡಿ ಮಾಡ್ತಾನ ಸಾಧು ಕೊಗಿಲ್ಲ ನಂಗ, ಜನ ಅಂದಾರ ಕಾಮಿಡಿ ಕಿಂಗ. ಬಾಳಿಲ್ಲ 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 ದೂರ ಹೋಗುನು ಬಾರ ತುಂಗಳ ಊರ. ಚಂದ್ರವ್ವ ತಾಯಿಗೆ ಭಕ್ತಿಲಿ ದುಡದರ ಜನ್ಮ ಉದ್ಧಾರ. ಅರೆ ತರೆ ಕತ್ತಲೆ ಲೋಕ ಮರೆತರೆ ಆತ್ಮದ ಬೆಳಕ, ಮರೆತರೆ ಕತ್ತಲೆ ಲೋಕ ಅರೆತರೆ ಆತ್ಮದ ಬೆಳಕ. ಮಾಡಿದರೆ ಮ್ಯಾಲಿನ ಜಳಕ, ಮಾಡಿದರೆ ಮ್ಯಾಲಿನ ಜಳಕ, ಹೋಗುವುದಿಲ್ಲ ಒಳಗಿನ ಹುಳಕ. ಯಾರಿಗೇಳಿ ಬಂದಿದಿ ಭವಕ ಕರ್ಮ ಕಳಿಯಲೇಬೇಕ, ಯಾರಿಗೇಳಿ ಬಂದಿದಿ ಈ ಭವಕ, ಯಾರಿಗೇಳಿ ಬಂದಿದಿ ಭವಕ ಕರ್ಮ ಕಳಿಯಲೇಬೇಕ, ಯಾರಿಗೇಳಿ ಬಂದಿದಿ ಭವಕ. ಆ ಕಲಿಯುಗ ಕೆಟ್ಟೈತಿ ತಂಗಿ ಶರಾಗಿರಲಿ ತಲಿ ಮ್ಯಾಲ, ಕಲಿಯುಗ ಕೆಟ್ಟೈತಿ ತಂಗಿ ಶರಾಗಿರಲಿ ತಲಿ ಮ್ಯಾಲ. ಅರವಿನ ಜನುಮಕ ಬಂದಿ ಖಬರಿರಲಿ ಮೈ ಮ್ಯಾಲ, ಅರವಿನ ಜನುಮಕ ಬಂದಿ ಖಬರಿರಲಿ ಮೈ ಮ್ಯಾಲ. ಕೆಟ್ಟೈತಿ ತಂಗಿ ಶರಾಗಿರಲಿ ತಲಿ ಮ್ಯಾಲ, ಕಲಿಯುಗ ಕೆಟ್ಟೈತಿ ತಂಗಿ ಶರಾಗಿರಲಿ ತಲಿ ಮ್ಯಾಲ. ಅರವಿನ ಜನುಮಕ ಬಂದಿ ಖಬರಿರಲಿ ಮೈ ಮ್ಯಾಲ, ಅರವಿನ ಜನುಮಕ ಬಂದಿ ಖಬರಿರಲಿ ಮೈ ಮ್ಯಾಗ. ಯಾವ ಶ್ರೀ ಮಾಳಿಂಗೇಶ್ವರ ಗದ್ದುಗೆಯ ಪೂಜಾರಿಯಾದಂಥವ್ರು ಮಾಳಪ್ಪ ಮುತ್ಯ ಕಾರಜೋಳ ಇವರಾದರೂ ಕೂಡ ಈ ಮಗಳ ಮ್ಯಾಲ ಮಾಯಾ ಮಮಕಾರವನ್ನು ಇಟ್ಟುಕೊಂಡು ಆಶೀರ್ವಾದ ರೂಪವಾಗಿ 101 ರೂಪಾಯಿ ಕಲಾಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಅವ್ರಿಗೆ ಆದ್ರೂ ಕೂಡ ಚಂದ್ರವತಾಯಿ ಸದಾಶಿವ ಮುತ್ಯ ಮಾಳಿಂಗರಾಯ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತ ಧನ್ಯ ದೌಲತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಮೈತ್ರಪಿ ಬೇಡಿಕೆರು. ಇರಲಿ, ತಾವೆಲ್ಲರೂ ಕೂಡ ಶಾಂತತೆಯನ್ನು ಕಾಪಾಡ್ರಿ.
ಸರ್ಜೋಡಿ ಸಹ ಕಲಾವಿದರು ಊಟವನ್ನು ಮಾಡ್ಲಿಕ್ಕೆ ಎತ್ತಿದಾರಂತ ಇನ್ನೊಂದು ಕ್ಯಾಲೆ ಹಾಡಂತ ಹೇಳಿದಾರೆ ಇರ್ಲಿ. ಹಲೋ. ಅದೇ ರೀತಿ ಆತ್ಮೀಯ ಹಿರಿಯರಾದಂಥವ್ರು ಆ ಮುತ್ತಪ್ಪ ಕಕ್ಕ ದರ್ಯಪ್ಪ ಹೂಗಾರ್ ಇವರಾದ್ರೂ ಕೂಡ 21 ರೂಪಾಯಿ ಕಲಾಕಾಣಿಕೆಗೆ ಕೊಟ್ಟಿರ್ತಾರ. ಸಿದ್ದು ಅನ್ನ ಕರೋಶಿ ಇವರಾದ್ರೂ ಕೂಡ 20 ರೂಪಾಯಿ ಕೊಟ್ಟಿರ್ತಾರ. ಶಿವಪ್ಪ ಸರಗಾವಿ 21 ರೂಪಾಯಿ ಕೊಟ್ಟಿರ್ತಾರ. ಈಶ್ವರ್ ನ್ಯಾಮಗೋಡ್ 21 ರೂಪಾಯಿ. ಗೋವಿಂದಪ್ಪ ಜಾಧವ್ 51 ರೂಪಾಯಿ ಕಲಾಕಾಣಿಕೆ